ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವನಾಗಿದ್ದೇನೆ. ಈ ದಿನದಂದು ಕರ್ತನಿಗೆ ಎಲ್ಲವೂ ಸಾಧ್ಯ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡುವರಾಗಿದೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಎಲ್ಲವೂ ಸಾಧ್ಯ ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರೇ, ನಿನ್ನ ಎಲ್ಲ ಮಕ್ಕಳ ಹೃದಯಗಳಲ್ಲಿ ನೀನು ಮಾತಾಡಬೇಕಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ನಮ್ಮ ಜೀವಗಳ ತಂದೆಯೇ, ಆಮೇನ್. ಎಲ್ಲವೂ ಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 18:27ರಲ್ಲಿ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಕರ್ತನಿಗೆ ಎಲ್ಲವೂ ಸಾಧ್ಯ, ಇದನ್ನು ನಂಬುವಿರಾ? ಒಮ್ಮೆ ಒಬ್ಬ ಶ್ರೀಮಂತನು ಯೇಸು ಕ್ರಿಸ್ತನ ಬಳಿ ನಿತ್ಯ ಜೀವ ಪಡೆಯಲು ಏನು ಮಾಡಬೇಕು ಎಂದು ಕೇಳಿದಾಗ ಕರ್ತನು ಅವನಿಗೆ, ನೀನು ಸಂಪೂರ್ಣವಾಗಬೇಕಾಗಿದ್ದರೆ ಹೋಗಿ ನಿನ್ನ ಎಲ್ಲ ಆಸ್ತಿಯನ್ನು ಮಾಡಿ ಬಡವರಿಗೆ ಕೊಡು, ಪರಲೋಕದಲ್ಲಿ ಸಂಪತ್ತಿರುವುದು ಎಂದನು. ಅದನ್ನು ಕೇಳಿದ ಅವನು, ಪರಲೋಕದಲ್ಲಿ ಸಂಪತ್ತಿರುವುದು ಎಂದು ದೇವರು ಹೇಳಿದಾಗ ಅದನ್ನು ಕೇಳಿದ ಅವನು ದುಃಖ ಮುಖದಿಂದ ಹೊರಟು ಹೋದನು. ಆಗ ಶಿಷ್ಯರು ಯೇಸುವಿನ ಬಳಿಗೆ ಹೋಗಿ, ಹಾಗಾದರೆ ಹೇಗೆ ರಕ್ಷಣೆ ಆಗುವುದು, ಯಾರಿಗೆ ರಕ್ಷಣೆ ಆಗುವುದು ಎಂದು ಕೇಳಿದರು. ಕರ್ತನು, ಇದು ಮನುಷ್ಯರಿಗೆ ಅಸಾಧ್ಯವಾಗಿರಬಹುದು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿದನು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಆಗದೇ ಇರುವರೇ? ಇವನೊಬ್ಬ ಮದ್ಯಪಾನ ವ್ಯಸನಿ, ಇವನು ರಕ್ಷಣೆ ಹೊಂದಲಾರ ಎಂದುಕೊಂಡಿದ್ದೀರಾ? ಕರ್ತನು ಅನ್ನುತ್ತಾರೆ, ಇದು ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಎನ್ನುತ್ತಾರೆ. ಯಾಕಂದರೆ ಮಾರ್ಪಡಿಸಿರುವಾತನು ಕರ್ತನಾಗಿದ್ದಾನೆ. ಮತ್ತೊಂದು ಸಂಭವವನ್ನು ಸತ್ಯವೇದದಲ್ಲಿ ನೋಡುತ್ತೇವೆ. ಒಮ್ಮೆ ಒಬ್ಬ ತಂದೆಯು ತನ್ನ ಮಗನನ್ನು ಯೇಸು ಸ್ವಾಮಿಯ ಬಳಿ ಕರೆ ತಂದನು. ಅಯ್ಯ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆಕೊಂಡು ಬಂದೆನು. ಅವನಿಗೆ ಒಂದು ಮೂಗ ದೆವ್ವ ಹಿಡಿದದೆ, ಅದು ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವುತ್ತದೆ. ನಿನ್ನ ಕೈಲಿ ಏನಾದರೂ ಆಗಿದ್ದರೆ ನನಗೆ ಸಹಾಯ ಮಾಡು ಎಂದು ಬೇಡಿಕೊಂಡನು. ಆಗ ಯೇಸು ಸ್ವಾಮಿ ಹೇಳಿದ ಉತ್ತರವೇನು? ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಲೂಕ 9:22-23. ಗಮನಿಸಿರಿ, ಮೊದಲು ದೇವರಿಗೆ ಎಲ್ಲವೂ ಸಾಧ್ಯವೆಂದು ಹೇಳಿದನು. ಎರಡನೇದಾಗಿ ನಂಬುವವನಿಗೆ ಎಲ್ಲ ಸಾಧ್ಯ ಎಂದನು. ನಂಬುವವನಿಗೆ ಕರ್ತನು ಸಹಾಯ ಮಾಡಿ ಅವನ ನಂಬಿಕೆಯಿಂದಲೇ ಅದು ಆಯಿತು ಎಂದು ತೋರಿಸಿಕೊಡುತ್ತಾನೆ. ಕರ್ತನಿಗೆ ಯಾವುದು ಅಸಾಧ್ಯವಲ್ಲ. ತೀರಿಸಲಾರದೆ ಕೊರತೆ ಇಲ್ಲ, ಗುಣಪಡಿಸಲಾರದ ವ್ಯಾಧಿ ಇಲ್ಲ, ಬಿಡಿಸಲಾರದ ದೆವ್ವಗಳಿಲ್ಲ. ಕಲ್ಲಾದ ಹೃದಯದವರು ಸಹ ಆತನ ಕಡೆಗೆ ತಿರುಗಿಕೊಳ್ಳುವರು. ಪೌಲನನ್ನು ನೋಡಿರಿ, ಅವನು ಸೌಲನೆಂಬ ಹೆಸರಿನಲ್ಲಿ ಸಭೆಗೆ ಎಷ್ಟು ಕೇಡುಗಳನ್ನು ಮಾಡುತ್ತಿದ್ದನಲ್ಲವೇ? ಶಿಷ್ಯರನ್ನು ಕೊಲೆ ಮಾಡಲು ಯತ್ನಿಸುತ್ತಿದ್ದವನನ್ನು ಕರ್ತನು ಹೇಗೆ ಮಾರ್ಪಡಿಸಿದನೆಂದು ಸತ್ಯವೇದದಲ್ಲಿ ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಸಭೆಗಳು ಆತನ ಮೂಲಕ ಸ್ಥಾಪಿಸಲ್ಪಟ್ಟಿರುವುದನ್ನು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ನಿಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಿಸಿರಿ. ನಿಮ್ಮಿಂದ ಆಗದೇ ಇರುವ ಎಲ್ಲ ಕಾರ್ಯಗಳನ್ನು ದೇವರು ನಿಮಗೋಸ್ಕರ ಸಾಧ್ಯವಾಗಿ ಮಾರ್ಪಡಿಸುವರಾಗಿದ್ದೇವೆ. ಆದ್ದರಿಂದ ನಿಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಿಸಿರಿ. ಲೂಕನ ಬರೆದ ಸುವಾರ್ತೆ 1:37ರಲ್ಲಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂದು ವಾಕ್ಯವು ಹೇಳುವುದಾಗಿದೆ. ಆದ್ದರಿಂದ ಈ ದಿನದಂದು ನಿಮ್ಮ ಎಲ್ಲ ಹೃದಯಗಳನ್ನು, ನಿಮ್ಮ ಎಲ್ಲ ಜೀವಿತಗಳನ್ನು ದೇವರಿಗೆ ಸಮರ್ಪಿಸಿ. ದೇವರು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ಸ್ಪಂದಿಸುವರಾಗಿದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.